ಇವತ್ತಿನ ವಿಡಿಯೋದಾಗ ನಾವು ಚರ್ಚೆ ಮಾಡನ್ರಿ ಫ್ರೋಜನ್ ಶೋಲ್ಡರ್ ಬಗ್ಗೆ. ಫ್ರೋಜನ್ ಶೋಲ್ಡರ್ ಅಂತ ನೋಡ್ರಿ, ನಿಮ್ ಶೋಲ್ಡರ್ ಬಾಜು ಏನಿರ್ತೈತಿ ನೋಡ್ರಿ, ಇದು ಜಾಮ್ ಆಗಿಬಿಡ್ತೈತಿ. ಅದಕ್ಕೆ ಫ್ರೋಜನ್ ಶೋಲ್ಡರ್ ಅಂತಾರ. ಫ್ರೋಜನ್ ಶೋಲ್ಡರ್ ಅಂದ್ರೆ ಏನು, ಅದು ಆಗ್ಲಿಕ್ಕೆ ಪ್ರಮುಖ ಕಾರಣಗಳು ಏನು, ಮತ್ತೆ ಇದನ್ನ ಸಮಸ್ಯೆ ನಿಮ್ಗೆ ಆಗೈತೆ ಅಂದ್ರೆ ನಿಮ್ಗೆ ಏನೇನ್ ಲಕ್ಷಣ ಆಗ್ತವೆ, ನೀವು ಡಾಕ್ಟರ್ ಕಡೆ ಹೋದ್ರೆ ಡಾಕ್ಟರ್ ನಿಮ್ಗೆ ಯಾವ್ಯಾವ ಟೆಸ್ಟ್ ಮಾಡಿಸ್ಲಿಕ್ಕೆ ಹೇಳ್ತಾರೆ, ಮತ್ತೆ ಇದ್ರ ಚಿಕಿತ್ಸೆ ಡಾಕ್ಟರ್ ನಿಮ್ಗೆ ಏನ್ ಕೊಡ್ತಾರೆ, ಇದ್ರಾಗ ಪಥ್ಯ ಏನ್ ನೀವು ಫಾಲೋ ಮಾಡಬೇಕು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಫ್ರೋಜನ್ ಶೋಲ್ಡರ್ ಅಂದ್ರೆ ಏನು. ಫ್ರೋಜನ್ ಅಂದ್ರೆ ಜಾಮ್ ಆಗೋದು, ಶೋಲ್ಡರ್ ಅಂದ್ರೆ ನಿಮ್ ಬಾಜು. ಸೊ ಇದು ನಿಮ್ ಶೋಲ್ಡರ್ಸ್ ಇಲ್ಲಿ ಏನಿರ್ತಾವ ನೋಡ್ರಿ, ಬಾಜು ಜಾಮ್ ಆಗಿಬಿಡ್ತಾವೆ. ಅದಕ್ಕ ಫ್ರೋಜನ್ ಶೋಲ್ಡರ್ ಅಂತ ಕರೀತಾರೆ. ಇದಾಗ್ಲಿಕ್ಕೆ ಪ್ರಮುಖ ಕಾರಣ ಏನು? ಒಂದೇದ್ ನೋಡ್ರಿ ಕಾರಣ ಇಡಿಯೋಪ್ಯಾಥಿಕ್ ರೀಸನ್ ಅಂತ ಅಂತಾರ್ರಿ. ಅಂದ್ರ ಕೆಲವೊಂದು ಸತೆ ಎದಕ್ ಆಗಕ್ ಕುಂತೈತೆ ಅನ್ನೋದು ಕಂಡು ಹಿಡಿಲಿಕ್ಕೆ ಆಗಂಗಿಲ್ರಿ. ಅದಕ್ಕ ಇಡಿಯೋಪ್ಯಾಥಿಕ್ ರೀಸನ್ ಅಂತ ಅಂತಾರ. ಮತ್ತ ನಿಮ್ಗೆ ಏನ್ರ ಸರ್ವೈಕಲ್, ನಿಮ್ ಕುತ್ತಿಗೆ ಸರ್ವೈಕಲ್ ಬೋನ್ಸ್ ಇರ್ತವ, ಸರ್ವೈಕಲ್ ನಿಮ್ಗೆ ಏನ್ರ ಪ್ರಾಬ್ಲಮ್ಸ್ ಇತ್ತಂದ್ರ ಅದ್ರ ಸಂಬಂಧ ಕೂಡ ನಿಮ್ ಶೋಲ್ಡರ್ ಜಾಮ್ ಆಗ್ಬಹುದು. ಇಲ್ಲ ನೀವು ಏನ್ರ ಡಯಾಬಿಟಿಕ್ ಪೇಷಂಟ್, ನೀವು ಶುಗರ್ ಸಕ್ಕರೆ ರೋಗ ನಿಮ್ಗೆ ಐತಂದ್ರ ಅದು ಕಂಟ್ರೋಲ್ನಾಗ ಇಲ್ಲ ಅಂದ್ರ ಅದ್ರ ಸಂಬಂಧ ಕೂಡ ನಿಮಗೆ ಈ ಸಮಸ್ಯೆ ಆಗ್ಬಹುದು. ಇಲ್ಲ ನೀವ್ ಎಲ್ರ ಬಿದ್ದಿರಿ, ನಿಮಗೆ ಇಲ್ಲಿ ಶೋಲ್ಡರ್ ಏನೈತಿ ಈ ಕಡೆ ಆಗಿರ್ಬೋದು ಈ ಕಡೆ ಆಗಿರ್ಬೋದು, ಬಿದ್ದಾದ್ಮೇಲೆ ಅಲ್ಲಿ ಪೆಟ್ಟು ಹೊಡೆದೈತಿ, ಇಂಜರಿ ಆಗೈತಿ, ಅದ್ರ ಸಂಬಂಧ ಈ ಸಮಸ್ಯೆ ಆಗ್ಬಹುದು. ಇಲ್ಲ ನಿಮ್ಗೆ ಶೋಲ್ಡರ್ ಭುಜ ಏನೈತಿ ನೋಡ್ರಿ, ಇದ್ರದ್ದು ಏನ್ರ ಆಪರೇಷನ್ ಆಗೈತಂದ್ರ ಅದ್ರ ಸಂಬಂಧ ಕೂಡ ನಿಮ್ಗೆ ಫ್ರೋಜನ್ ಶೋಲ್ಡರ್ ಸಮಸ್ಯೆ ಆಗ್ಬಹುದು. ಈಗ ಮಾತಾಡೋಣ, ಈ ಸಮಸ್ಯೆ ನಿಮ್ಗೆ ಆತಂದ್ರೆ ನಿಮ್ಗೆ ಏನೇನ್ ಲಕ್ಷಣ ಆಗುತ್ತಾ. ಒಂದೇದ್ದು, ರೋಗಿಗೆ ಇದು ಭುಜ ಏನಿರ್ತೈತಿ ನೋಡ್ರಿ, ಶೋಲ್ಡರ್ ಇಲ್ಲಿ ವಿಪರೀತ ನೋವು ಆಗ್ತೈತ್ರಿ, ಬಹಳ ಅಂದ್ರೆ ಬಹಳ ನೋವು ಆಗ್ತೈತಿ. ಮತ್ತ ಅವ್ರದ್ದು ಶೋಲ್ಡರ್ ಭುಜ ಏನಿರ್ತೈತಿ ನೋಡ್ರಿ ಬಾಜು, ಒಟ್ಟ ಅವ್ರಿಗೆ ಮ್ಯಾಲೆ ಎತ್ಲಿಕ್ಕೆ ಆಗಲ್ಲ, ಒಟ್ಟ ಮ್ಯಾಲೆ ತಳಗ ಎಡಕ ಬಲಕ್ ಒಟ್ಟ ಮೂವ್ಮೆಂಟ್ ಆಗಂಗಿಲ್ರಿ, ಆ ಪರಿ ಜಾಮ್ ಆಗ್ಬಿಡ್ತೈತಿ. ಅದ್ರಾಗ ಆಕ್ಟಿವ್ ಮೂವ್ಮೆಂಟ್ಸ್ ಇರಂಗಿಲ್ಲ, ಪ್ಯಾಸಿವ್ ಮೂವ್ಮೆಂಟ್ಸ್ ಇರಂಗಿಲ್ಲ. ಆಕ್ಟಿವ್ ಮೂವ್ಮೆಂಟ್ ಅಂದ್ರ ಈಗ ನೀವೇ ಸ್ವಂತ ನಿಮ್ ಕೈ ಹಿಂಗ ಎತ್ತಿರಲ್ಲ, ಇದಕ್ಕೆ ಆಕ್ಟಿವ್ ಮೂವ್ಮೆಂಟ್ ಅಂತಾರ. ಇದು ಇರಂಗಿಲ್ಲ. ಪ್ಯಾಸಿವ್ ಅಂದ್ರ ಇನ್ನೊಬ್ರು ನಿಮ್ಗೆ ಸಪೋರ್ಟ್ ಕೊಟ್ಟು ನಿಮ್ ಕೈ ಹಿಂಗೇನ್ರ ಮ್ಯಾಲೆ ಎಬ್ಸಕ್ ಕುಂತಾರ ಅಂದ್ರೆ ಪ್ಯಾಸಿವ್ ಸಪೋರ್ಟ್, ಪ್ಯಾಸಿವ್ ಮೂವ್ಮೆಂಟ್ ಅಂತಾರ. ಸೊ ಆಕ್ಟಿವ್ ಮೂವ್ಮೆಂಟ್ ಇರಂಗಿಲ್ಲ, ಪ್ಯಾಸಿವ್ ಮೂವ್ಮೆಂಟ್ ಇರಂಗಿಲ್ಲ. ಆ ತರ ಕೈ ಜಾಮ್ ಆಗಿಬಿಟ್ಟಿರ್ತೈತಿ, ಶೋಲ್ಡರ್ ಭುಜ ಏನಿರ್ತಾವ ಜಾಮ್ ಆಗಿಬಿಟ್ಟಿರ್ತಾವ್ರಿ. ಈಗ ಇಂಥ ಕಂಡೀಷನ್ ನೀವು ಡಾಕ್ಟರ್ ಕಡೆ ಹೋದ್ರಂದ್ರೆ ಡಾಕ್ಟರ್ ನಿಮ್ಗೆ ಯಾವ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಂದೇದ್ ನೋಡ್ರಿ, ನೀವು ಡಯಾಬಿಟಿಕ್ ಪೇಷಂಟ್ ಅಲ್ಲ ಅಂದ್ರ ಮೊದ್ಲು ನಿಮ್ಗೆ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಚೆಕ್ ಮಾಡ್ಲಿಕ್ಕೆ ನಿಮ್ಗೆ ಶುಗರ್ ಐತೋ ಇಲ್ಲೋ ಕನ್ಫರ್ಮ್ ಮಾಡ್ಕೊಲಿಕ್ಕೆ ಆ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಎರಡನೇದು, ನೀವ್ ಏನ್ರ ಡಯಾಬಿಟಿಕ್ ಪೇಷಂಟ್ ಅದಿರಂದ್ರ ನಿಮ್ಗ HbA1c ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದ್ರಲ್ಲಿ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ ನಿಮ್ ಶುಗರ್ ವ್ಯಾಲ್ಯೂಸ್ ಏನದಾವ್ ಕಂಟ್ರೋಲ್ನಾಗ ಅದಾವೋ ಇಲ್ಲೋ, ಇಲ್ಲ ವಿಪರೀತ ದಾರಿ ತಪ್ಪೆ ಹೋಗ್ಬಿಟ್ಟವು, ಅದನ್ನೆಲ್ಲ ಅದ್ರಾಗ ಕನ್ಫರ್ಮ್ ಮಾಡ್ಕೊಂತಾರ. ಇಲ್ಲ ನಿಮ್ಗ ಡಾಕ್ಟರ್ ಎಕ್ಸ್ರೇ ಮಾಡ್ಲಿಕ್ಕೆ ಹೇಳ್ತಾರೆ. ಎಕ್ಸ್ರೇ ಸರ್ವೈಕಲ್ ಅಂದ್ರೆ ಕುತ್ತಿಗೆದು ಮತ್ತೊಂದು ಭುಜದ್ದು ಇಲ್ಲಿ ಶೋಲ್ಡರ್ ರೀಜನ್ ಎಕ್ಸ್ರೇ ಮಾಡ್ಲಿಕ್ಕೆ ಹೇಳ್ತಾರ. ಇಲ್ಲ ಡಾಕ್ಟರ್ಗೆ ಅದರಲ್ಲಿ ಏನೋ ಸಂತುಷ್ಟಿ ಆಗ್ಲಿಲ್ಲ ಅಂದ್ರೆ ಒಂದು MRI ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಹೇಳ್ತಾರ್ರಿ, ಇದು ಶೋಲ್ಡರ್ ರೀಜನ್ ಅದ್ದು. ಸೊ ಇವೆಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರ್ರಿ. ಈಗ ಇದ್ರ ಡಾಕ್ಟರ್ ನಿಮ್ಗೆ ಚಿಕಿತ್ಸೆ ಏನ್ ಕೊಡ್ತಾರ. ಒಂದೇದ್ ನೋಡ್ರಿ, ಟ್ಯಾಬ್ಲೆಟ್ಸ್ ಕೊಡ್ತಾರ ನೋವು ಕಡಿಮೆ ಮಾಡ್ಲಿಕ್ಕೆ, ಕಾಢ, ಕಷಾಯ, ಇಲ್ಲ ಪೇನ್ ರಿಲೀವಿಂಗ್ ಆಯಿಲ್ ಎಣ್ಣೆ ಕೊಡ್ತಾರ್ರಿ ಅಲ್ಲಿ ಮಸಾಜ್ ಮಾಡ್ಕೊಲಿಕ್ಕೆ. ಇಲ್ಲ ಪಂಚಕರ್ಮ ಥೆರಪಿ, ಪಂಚಕರ್ಮ ಥೆರಪಿಲಿನೂ ಕೂಡ ನಿಮ್ ಫ್ರೋಜನ್ ಶೋಲ್ಡರ್ ಏನೈತೆ ಅದಕ್ಕೆ ನಿಮ್ಗೆ ಬಹಳ ಆರಾಮ್ ಸಿಗ್ತೈತ್ರಿ. ಈಗ ಇವೆಲ್ಲ ನೀವು ಚಿಕಿತ್ಸೆ ನಾನು ನಿಮ್ಗೆ ಹೇಳಿದೀನಿ, ಎದ್ರ ಏನ್ ಮಾಡಿಸ್ಕೊಂಡ್ರೆ ನಿಮ್ಗ ಆರಾಮ್ ಸಿಗ್ತೈತಂತ. ಈಗ ಇದ್ರ ಪಥ್ಯ ಏನ್ ಮಾಡ್ಬೇಕು ನೀವು. ಒಂದೇದ್ ನೋಡ್ರಿ, ಡಾಕ್ಟರ್ ನಿಮ್ಗೆ ಯಾವ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೇಳಿದಾರೆ ಡಾಕ್ಟರ್ ಹೇಳಿದ ಪ್ರಕಾರ ನೀವು ಮಾಡ್ಬೇಕು. ಎರಡನೇದ್ದು, ನಿಮ್ಗೆ ಫಿಸಿಯೋಥೆರಪಿ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ, ಫಿಸಿಯೋಥೆರಪಿಸ್ಟ್ ಕಡೆ ಹೋಗಿ ನೀವು ಫಿಸಿಯೋಥೆರಪಿಯನ್ನು ಟೈಮ್ ಟು ಟೈಮ್ ಮಾಡಿಸ್ಕೋಬೇಕು. ನೀವು ವಾತಕರ ಆಹಾರ ವಿಹಾರ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮತ್ತೆ ನಿಮ್ ಶುಗರ್ ನಿಮ್ಗೆ ಡಯಾಬಿಟಿಕ್ ಅದರಿ, ಶುಗರ್ ನಿಮ್ಗೆ ಪತ್ತೆ ಆಗೈತಂದ್ರ ಶುಗರ್ ಇಲ್ಲ ಹೊಸದಾಗಿ ನಿಮ್ಗೆ ಶುಗರ್ ಪತ್ತೆ ಆಗೈತಂದ್ರೆ ನಿಮ್ ಶುಗರ್ ವ್ಯಾಲ್ಯೂಸ್ ಏನದ ನೋಡ್ರಿ ಅದನ್ನ ಕಂಟ್ರೋಲ್ನಾಗ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಇವೆಲ್ಲ ಮಾಡೋದ್ಲಿಂತ್ರ ನಿಮ್ಗೆ ಆರಾಮ್ ಸಿಗ್ತೈತ್ರಿ ಅನ್ಕೊಂತೀನಿ. ಫ್ರೋಜನ್ ಶೋಲ್ಡರ್ ಬಗ್ಗೆ ಏನ್ ಮಾಹಿತಿ ನಾನು ತಮ್ಮೆಲ್ಲರಿಗೂ ಈ ವಿಡಿಯೋದಾಗ ತಿಳಿಸಿದೀನಿ, ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ನೋಡ್ಬೇಕಂದ್ರೆ ಚಾನಲ್ಗಳನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುಲಿ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ಕೂಡ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.